ಮಕ್ಕಳಿಗೆ ಬರ್ಡೇ ಅಂದರೆ ಇಷ್ಟ, ಅದರಲ್ಲೂ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ. ಸಮನ್ವಿತಾಳ ಬರ್ಡೇ ಸರ್ಪ್ರೈಸಸ್. ಹ್ಯಾಪಿ ಬರ್ಡೇ ಟು ಯು. ನಮಸ್ತೆ ಎಲ್ರಿಗೂ. ಇವತ್ತು ಸಮನ್ವಿತಾ ಬರ್ಡೇ 11 ವರ್ಷ ಕಂಪ್ಲೀಟ್ ಆಗಿ 12ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. ಅವಳ ಬರ್ಡೇನ ಗ್ರ್ಯಾಂಡಾಗಿ ಮಾಡಲಿಲ್ಲ, ತುಂಬ ಸಿಂಪಲಾಗಿ ಮಾಡಿದೆ. ಆದರೆ ತುಂಬ ಸರ್ಪ್ರೈಸಸ್ ಕೊಟ್ಟಿದ್ದೆ ಅವಳಿಗೆ. ನೋಡಿ ಏನಂತ. ಇವತ್ತು ನಮ್ಮಮ್ಮ ನನಗೆ ಬರ್ಡೇ ಗಿಫ್ಟ್ ತರಿಸಿದ್ದಾರೆ. ಯಾಕಂದ್ರೆ ಇವತ್ತು ಬರ್ಡೇ. ಓಪನ್ ಮಾಡ್ತೀನಿ ಇದನ್ನೆಲ್ಲ ಈಗ. ಟೀ ಶರ್ಟ್ಸ್. ಓಕೆ, ನೆಕ್ಸ್ಟ್ ಇದು ಟೀ ಶರ್ಟ್ಸ್. ಬರ್ಡೇ ಸೆಲೆಬ್ರೇಷನ್ ಅಂದರೆ ಫ್ರೆಂಡ್ಸ್, ರಿಲೇಟಿವ್ಸ್, ಮಕ್ಕಳ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರೆದು ಕೇಕ್ ಕಟ್ ಮಾಡಿ ಪಾರ್ಟಿ, ಬೆಲೂನ್, ಅದು ಇದು ಎಲ್ಲ ಮಾಮೂಲಿ. ಆದರೆ ಇವಳ ಬರ್ಡೇನ ನಾನು ತುಂಬ ಸಿಂಪಲ್ಲಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಮಾಡೋಣ ಅಂತ. ಬ್ಯೂಟಿಫುಲ್ ಅಂದರೆ ಈಗ ಅವಳು ನೋಡ್ತಿದ್ದಾಳಲ್ಲ, ಅದು ಬ್ಯೂಟಿಫುಲ್. ಅವಳದು ವಾರ್ಡ್ರೋಬಲ್ಲಿ ತುಂಬ ಬಟ್ಟೆಗಳು ಹಳೇದಾಗಿತ್ತು, ಟೀ ಶರ್ಟ್ಗಳು, ನೈಟ್ ವೇರ್ಸು ಎಲ್ಲ ತುಂಬ ಹಳೇದಾಗಿತ್ತು. ಹಾಗಾಗಿ ಅದನ್ನೆಲ್ಲ ವಾರ್ಡ್ರೋಬ್ ರಿಫ್ರೆಶ್ ಮಾಡಿದ್ರೆ ಹೇಗಿರುತ್ತೆ ಈ ವರ್ಷ ಬರ್ಡೇಗೆ ಅಂತ ಅವಳಿಗೆ ಹೇಳ್ದೇನೆ ಎಲ್ಲ ಅವಳಿಗೆ ಬೇಕಾಗಿರೋ ಟೀ ಶರ್ಟ್ಸು, ಒಂದು 10 ಟೀ ಶರ್ಟ್ಸು, ಮತ್ತು ಶಾರ್ಟ್ಸು, ಮತ್ತು ಫ್ರಾಕ್ಸ್, ಕಾಟನ್ ಫ್ರಾಕ್ಸ್ ಮನೇಲೇ ಉಡೋ ಅಂಥದ್ದು ಅಥವಾ ಹೊರಗಡೆನೂ ಉಡ್ಬೋದು. ಇದು ಏನು ಅವಳು ನೋಡ್ತಾ ಇದ್ದಾಳಲ್ಲ ಟೀ ಶರ್ಟ್ಸ್, ಔಟ್ಸೈಡ್ ಕೂಡ ಹಾಕ್ಬೋದು, ಮನೇಲಿ ಕೂಡ ಹಾಕ್ಬೋದು. ರೋಸ್ ಪಿಂಕ್, ಗೊಂಬೆ ಇದೆ. ಡಾರ್ಕ್ ಬ್ಲೂ ಸೈಕಲ್ಸ್ ಅಂತೆ. ರಾಬಿಟ್ ಏನು ವಾಟರ್ ಮೆಲನ್ ತಿಂತಾ ಇದೆ. ವಾವ್, ಬೇಬಿ ಪಿಂಕ್. ಓ, ಈ ರಾಬಿಟ್ ಸೈಕಲ್ ಓಡಿಸ್ತಾ ಇದೆ. ಬ್ಲೂ ಕಲರ್, ಆರೆಂಜ್ ಫ್ಲವರ್ಸ್ ಎಲ್ಲ ಇದೆ, ಚಂದ ಇದೆ ಇದು. ಲಾಂಗ್ ಟೀ ಶರ್ಟ್, ರಾಬಿಟ್ ಹಗ್ ಮೇಲ್ತಿದೆ. ಲೈಕ್ ಇಟ್. ಯಾ, ಈ ಡೈಲಿ ವೇರ್ ಬಟ್ಟೆಗಳಲ್ಲದೆ ನಾನು ಅವಳಿಗೆ ಬರ್ಡೇ ಡ್ರೆಸ್ ಕೂಡ ತಂದಿದ್ದೆ. ಅವಳು ಸ್ಕೂಲಿಗೆ ಹಾಕೊಂಡು ಹೋಗಿ ಸಂಜೆ ರಿಮೂವ್ ಮಾಡಿದ್ಲು. ಇದು ಬ್ಲ್ಯಾಕ್ ಪಾರ್ಟಿ ವೇರ್ ಡ್ರೆಸ್. ಇದನ್ನು ಹಾಕೊಂಡಿದ್ದಾಳೆ ಇವಾಗ. ಹಂಗೆ ಇಷ್ಟ ಆಗಿಲ್ಲ ಇದು. ಬ್ಲ್ಯಾಕ್ ಅಲ್ಲ, ಇದು ಬ್ಲೂ ಎರಡಾಯ್ತು. ಬ್ಲೂ ಮಾ ಇದು. ಹೌದಾ, ಹಾರ್ಟ್ಸ್ ಎಲ್ಲ ಎಷ್ಟು ಚಂದ ಕಾಣಿಸ್ತಿದೆ. ಇದು ಚೆನ್ನಾಗಿದೆ. ಸೈಕಲಲ್ಲಿ ಯಾವುದೋ ಪ್ರಾಣಿ ಕೂತಿದೆ. ಯಾವ ಪ್ರಾಣಿ ಅದು? ರಾಬಿಟ್. ಚಂದ ಇದೆ ಅದು, ಆರೆಂಜ್ ಕಲರ್. ವಾವ್, ಇದು ಬ್ಲ್ಯಾಕ್, ರೆಡ್ ಹಾರ್ಟ್ಸ್ ಎಲ್ಲ ಇದೆ. ಇದು ಡಿಫ್ರೆಂಟ್ ಕಲರ್ಸ್ ಅಂಡ್ ರೆಡ್ ಹಾರ್ಟ್ಸ್. ಇದು ಚೆನ್ನಾಗಿದೆ. ಹೆಣ್ಮಕ್ಳು ತುಂಬ ಬೇಗ ಬೆಳೀತಾರೆ, ಹಾಗಾಗಿ ಅವಳು ಟೀ ಶರ್ಟ್ಸ್ ಎಲ್ಲ ಅನ್ಸೈಜ್ ಆಗಿತ್ತು. ಮತ್ತು ಅವಳ ಹತ್ರ ತುಂಬ ಪಾರ್ಟಿ ವೇರ್, ಫಂಕ್ಷನ್ ವೇರ್ ಡ್ರೆಸ್ಸಸ್ ಇದೆ. ಟೆಡಿ ಕಟ್ ಮಾಡಿಬಿಟ್ಟು ಅವರ ಗ್ರ್ಯಾಂಡ್ ಡ್ರೆಸ್ಗಿಂತ ಸಿಂಪಲ್ ಡ್ರೆಸ್ ಆದರೆ ಡೈಲಿ ಹಾಕಿ ಅಟ್ಲೀಸ್ಟ್ ಉಪಯೋಗಕ್ಕೆ ಬರುತ್ತೆ. ಅದಕ್ಕೆ ನೋಡ್ತಿರೋದು ದ ಮೋಸ್ಟ್ ಸರ್ಪ್ರೈಸಿಂಗ್ ಗಿಫ್ಟ್, ಸಾಫ್ಟ್ ಆಯ್ ಅವಳಿಗೋಸ್ಕರ. ಪಟಾಕಿ ಥರ ಸೌಂಡ್ ಬಂತಲ್ಲ. ಎಷ್ಟು ಕಂಪ್ರೆಸ್ ಮಾಡಿ ಇಟ್ಟ್ಯಾರೆ ಅಂದರೆ ಅವರು. ನಿನ್ನ ಡ್ರೆಸ್ಸು ಅದು ಮ್ಯಾಚು. ನನ್ನಷ್ಟೇ ಹೈಟ್ ಇದೆ ಇದು. ಇಲ್ಲ, ನನ್ನಷ್ಟಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಇದು. ಆಯ್ತು, ಅದ್ರ ಜೊತೆಗೆ ಮಾತಾಡ. ಆಮೇಲೆ ಅಮ್ಮ ಅಂತ ನನ್ನ ಹತ್ರ ಬರಬೇಡ.
ಆಯ್ತು ಬೇರೆ ನೆಕ್ಸ್ಟ್ ನಿಧಾನಮ್ಮ ಕೈ. ಇವಾಗ ಓಪನ್ ಮಾಡ್ತಿರೋದು ಫ್ರಾಕ್ಸ್, ಈ ಟೀ ಶರ್ಟ್ ಕ್ಲಾತ್ಸ್ ಬರುತ್ತಲ್ಲ, ಬನಿಯನ್ ಕ್ಲಾತ್ ಅಂತ ಹೇಳ್ತೀವಲ್ಲ, ಅದ್ರದ್ದು ಫ್ರಾಕ್ಸ್. ಸಿಟ್ ಪ್ರಾಪರ್ಲಿ, ಡೈಲಿ ಮನೇಲಿ ಉಡ್ಲಿಕ್ಕೂ ಕಂಫರ್ಟ್ ಆಗಿರುತ್ತೆ. ಸಿಟ್ ಪ್ರಾಪರ್ಲಿ, ಮತ್ತು ಸ್ಕೂಲ್ಗೆ ಕೂಡ ಉಟ್ಕೊಂಡು ಹೋಗ್ಬೋದು ಇವಳು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ತುಂಬ. ಅವಳಿಗೆ ಇಷ್ಟ ಆಗಿರೋ ಯೂನಿಕಾರ್ನ್ ಸಿಂಬಲ್ ಇದೆ. ಇದು 3 ಸೆಟ್ದು, 3 ಫ್ರಾಕ್ದು ಒಂದು ಸೆಟ್. ಇದು ಕೂಡ ಅಮೆಜಾನಲ್ಲಿ, ಆಲ್ಮೋಸ್ಟ್ ನಾನೆಲ್ಲದೂ ಅಮೆಜಾನಲ್ಲೇ ತರಿಸಿರೋದು. ಅದು ತುಂಬ ಹಣ ಖರ್ಚು ಮಾಡಿ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರೆ ಮಕ್ಕಳು ಒಂದಿನ ಖುಷಿ ಪಡ್ತಾರೆ. ಆದರೆ ಈ ರೀತಿ ಅವರಿಗೆ ಯೂಸ್ಫುಲ್ ಆಗೋ ವಸ್ತುಗಳನ್ನ ಕೊಡಿಸಿದ್ರೆ ವರ್ಷ ಇಡೀ ಆ ದಿನನ ನೆನಪಲ್ಲಿ ಇಟ್ಕೊಳ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸಮನ್ವಿತ ಅಂತೂ ಈ ಸರ್ಪ್ರೈಸಸ್ ಬರ್ಡೇಯಿಂದ ತುಂಬ ಖುಷಿ ಪಟ್ಟು. ಹೇಗೆ ಅನ್ನಿಸ್ತು ನಿಮಗೆ ನನ್ನ ಈ ಬರ್ಡೇ ಕಾನ್ಸೆಪ್ಟ್? ನಿಮ್ಗೇನು ಅನಿಸುತ್ತೆ? ಬರ್ಡೇನ ಗ್ರ್ಯಾಂಡಾಗಿ ಮಾಡಬೇಕಾ ಅಥವಾ ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಖಂಡಿತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ರಿಫ್ರೆಶ್ ಆಗುತ್ತೆ.